ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದೊಡ್ಡ ಪಾತ್ರೆಯಲ್ಲೇ ಚಟ್ನಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಡಲೆ ಮತ್ತು ಒಣಮೆಣ್ಸಿಕಾಯಿ, ಹುಣಸೆಹಣ್ಣು, ಕಾಯಿ, ಆಮೇಲೆ ಬೆಳ್ಳುಳ್ಳಿ, ದೊಡ್ಡ ಪಾತ್ರೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಉಪ್ಪು ಇಷ್ಟನ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಅಂಥ ದೊಡ್ಡ ಪಾತ್ರೆ ಎಲೆಯನ್ನು ನಾವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ನೀರೆಲ್ಲ ಕುಡ್ಕೊಂಡು ನೀಟಾಗಿ ಮೆತ್ತಗಾಗಬೇಕು. ಅಲ್ಲಿಗಂಟ ನಾವು ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ನೀಟಾಗಿ ಈ ಥರ ಫ್ರೈ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೈಟಾಗಿ ಫ್ರೈ ಮಾಡ್ಕೊಬಿಟ್ರೆ ಒಂಥರ ಕಹಿ ಕಹಿ ಅಂದ್ಬಿಡುತ್ತೆ. ಹಾಗಾಗಿ ಲೈಟಾಗಿ ನೀಟಾಗೆ ಡೀಪಾಗಿ ಅದು ನೀರೆಲ್ಲ ಹಿಂಡ್ಕೊಳಂಗೆ ಫ್ರೈ ಮಾಡ್ಕೊಬೇಕು. ಆಮೇಲೆ ಅದೇ ಪಾತ್ರೆಗೆ ನಾನು ಉದ್ದಿನಬೇಳೆ 1 ಸ್ಪೂನು, ಆಮೇಲೆ ಕಡಲೆಬೇಳೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 5 ಎಸ್ಲು ಅಥವಾ 6 ಎಸ್ಲನ್ನ ನಾನು ತೊಗೊಂಡಿದ್ದೀನಿ ಒಣಮೆಣ್ಸಿಕಾಯಿನ. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೊಬೇಕು. ಹಾಗಾಗಿ ನಾನು ಖಾರಕ್ಕೆ ಜಾಸ್ತಿ ನಾವು ಖಾರ ತಿಂತೀವಿ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ನುಣ್ಣಕ್ಕೆ ರುಬ್ಕೊಬಾರ್ದು. ಒಂದು ಸ್ವಲ್ಪ ತರಿ ಅಂದರೆ ಅಷ್ಟು ಏನು ತರಿ ಬೇಡ. ಈ ಥರ ಇದ್ದರೆ ಸಾಕು. ಒಂದು ಸ್ವಲ್ಪ ತರಿ ಯಾಕಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಅದು ಬೇಡಪ್ಪ ಅಂದರೆ. ಆಮೇಲೆ 1 ಕಪ್ ಆಗುವಷ್ಟು ನಾನು ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ 1 ದಪ್ಪನಾಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಗೋಲಿ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಆಮೇಲೆ ಕಡಲೆನ ತೊಗೊಂಡಿದ್ದೀನಿ. ಅದು ಒಂದು 3-4 ಸ್ಪೂನ್ ಆಗುವಷ್ಟು ಕಡಲೆನ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ದೊಡ್ಡ ಪಾತ್ರೆಯಲ್ಲಿ, ಅದನ್ನು ತೊಗೊಂಡು ನೀಟಾಗಿ ರುಬ್ಕೋತಾ ಇದ್ದೀನಿ. ಆ್ಯಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಸಣ್ಣ ಉಪ್ಪಾರ ಹಾಕ್ಕೊಬೋದು, ಕಲ್ಲುಪ್ಪಾರ ಹಾಕ್ಕೊಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕು. ನೋಡಿ, 1 ಲೋಟ ಫುಲ್ ನೀರು ಹಾಕಿದ್ರೆ ಸಾಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಒಣಮೆಣ್ಸಿಕಾಯಿ ಬೇಕಾದರೆ ನೀವು ಹಾಕ್ಕೊಬೋದು. ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಾನು ಒಣಮೆಣ್ಸಿಕಾಯಿ ಇರಲಿ ಅಂತ ಹೇಳಿ, ಖಾರ ಇರಲಿ ಅಂತ ಹೇಳಿ ನಾನು ಇನ್ನೂ 1-2 ಮುರಿದು ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ತುಂಬಾ ಹೆಲ್ದಿಗೆ ಒಳ್ಳೆಯದು ದೊಡ್ಡ ಪಾತ್ರೆ ಎಲೆ. ಕೆಮ್ಮಿಗೆ, ಶೀತಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಈ ದೊಡ್ಡ ಪಾತ್ರೆ ಎಲೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಈ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಜಾರಲ್ಲೇ ಇತ್ತಲ್ಲ, ಅದನ್ನು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗೆ ತೊಳ್ದು ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಬೇಕು, ಅಥವಾ ಹೈ ಫ್ಲೇಮಲ್ಲಿ ಬೇಯಿದ್ರೂ ಪರವಾಗಿಲ್ಲ. ಒಂದು 10 ನಿಮಿಷ ಬೇಯಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ವ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಣಮೆಣ್ಸಿಕಾಯಿನ, ಅದನ್ನು ಇವಾಗ ನಾವು ಸೇರಿಸ್ಕೊಬೇಕು. ಅದು ಸೇರಿಸೋದ್ರಿಂದ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದೇ ಒಂದು ಬೆಸ್ಟ್ ಫ್ಲೇವರ್ ಅಂತಲೇ ಹೇಳ್ಬೋದು. ಇದು ಒಂದು ಹಾಕಿಲ್ಲ ಅಂದರೆ ಒಂಥರ ಫ್ಲೇವರ್ ಇರ್ತಿತ್ತು, ಕೈ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಈ ಒಂದು ಹಾಕ್ಕೊಂಡಿರೋದಕ್ಕೆ ತುಂಬಾ ಫ್ಲೇವರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇವಾಗ ಒಂದು 10 ನಿಮಿಷ ಆದಮೇಲೆ ನೋಡಿ ಎಷ್ಟು ಕಡಿಮೆ ಆಗಿದೆ. ಈ ಥರ ಇಷ್ಟು ಕಡಿಮೆ ಆಗೋಗಂಟ ನಾವು ಇದು ಮಾಡ್ಕೊಬೇಕು. ಇವಾಗ ರೆಡಿ ಆಗಿದೆ ಇದು ದೊಡ್ಡ ಪಾತ್ರೆ ಎಲೆ. ತುಂಬಾ ಟೇಸ್ಟಿಯಾಗಿತ್ತು. ಇಡ್ಲಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು ಇದು.